ಅಲ್ಲ, ನಾವು ಯಾವುದೇ ಒಂದು ಪಕ್ಷದಲ್ಲಿದ್ರೂ ಸ್ವಾಭಿಮಾನದಿಂದ ಬದುಕಬೇಕಾಗಿಲ್ಲ. ವಿಠ್ಠಲ ಹೇರೂರು ಹುಟ್ಟಿರೋ ಒಂದು ಊರಿನಲ್ಲಿ ಹುಟ್ಟಿ ನಾವು ಸ್ವಾಭಿಮಾನದಿಂದ ಬದುಕೀವಿ. ಆದರೂ ಕೂಡ ಅಲ್ಲಿ ನೇರ ನಮ್ಮ ಹುಡುಗರ ಮೇಲೆ ಆಗಾಗ ಈ ಹಲ್ಲೆಗಳು ನಡೀತಾನೆ ಇವೆ. ಅದ್ರ ಬಗ್ಗೆ ಅಷ್ಟೇ ಯಾವ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಿಷ್ಕ್ರಿಯ ಆಗ್ಯಾರ. ಆಗಾಗ ನಾವು ಹೋಗಿ ನಮ್ಮ ಪೊಲೀಸ್ ಸ್ಟೇಷನ್ದವ್ರು ಎಲ್ಲರಿಗೆ ಹೇಳಿದ್ರು ಕೂಡ ಅವರು ಅದನ್ನ ನಗಣ್ಯ ಮಾಡಿ ನಮ್ಮದು ಕೇರ್ ಮಾಡಲಾರ್ದೆ ನಿಮ್ಮ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ಅಂತೇಳಿ ಹೆದರ್ಸ್ತಾರೆ. ಅದಕ್ಕಾಗಿ ನಮ್ಮ ಎಲ್ಲ ಜಿಲ್ಲಾ ಮಟ್ಟದಲ್ಲಿರುವಂತಹ ನಾಯಕರು ನಮ್ಮ ಬೆನ್ನೆಲುಬಿಗೆ ನಿಂತಿದ್ದಾರೆ. ವಿಠ್ಠಲ ಹೇರೂರ ಹುಟ್ಟಿರೋದ ನೆಲದಲ್ಲಿ ನಮಗೆ ಎಣಿಸಿ ಹೇಳಿ ಬಂದು ಹೊಡಿತಾರ. ಗಾಂಧೀಜಿಯವರು ಹೇಳ್ತಿದ್ರು, ಒಂದು ಕೆನ್ನೆಗೆ ಹೊಡೆದ್ರ ಇನ್ನೊಂದು ಕೆನ್ನೆ ತೋರಿಸ್ರಪ್ಪ, ಇನ್ನೊಂದು ಹೊಡಿ ಅಂತೇಳಿ. ಅದು ಕಾಲ ಬದಲಿ ಆಗ್ಯದ. ನಾವು ಇನ್ನೊಂದು ಕೆನ್ನೆ ಹೊಡಿಬೇಕಾಗಿರೋದು ನಮ್ಮ ಕೆನ್ನೆಗೆಲ್ಲ, ಎದುರಿನವ್ರ ಕೆನ್ನೆಗೆ. ಈಗ ಹೊಡೆದವ್ರಿಗೆ ನಾವು ಹೊಡೆದೇ తీಯಬೇಕಂತ ನಾವು ಪ್ರತಿಜ್ಞೆ ಮಾಡಿವಿ. ಎಷ್ಟು ದಿನ ಹೊಡೆಸ್ಕೊಳ್ಳೋಣ ನಾವೆಲ್ಲ, ನಾವು ಎಷ್ಟು ದಿನ ಅಲ್ಲೇ ಮಾಡ್ಕೊಳ್ಳೋಕಾಗಮ್ಮ. ನಾವು ಏನೇ ಮಾಡ್ತೀವಂದ್ರೆ ಹೆದರ್ಸ್ತಾರೆ ನಮ್ಗೆಲ್ಲ. ಅದಕ್ಕೆ ನಾವೇನು ಕೈ ಬಳಿ ಕೊಟ್ಟಿಲ್ಲ. ನಾವೆಲ್ಲರೂ ಒಂದೇ ರಕ್ತ ಕುದಿಲಿಕ್ಕೆ ನಮ್ಗ ನಮ್ಮ ಹುಡುಗನ ಮೇಲೆ ಮಾಡಿರೋ ಹಲ್ಲೆ ನೋಡಿ ನಮ್ಗ ಕಣ್ಣ ನೀರು ಹೋಗ್ಲಿಕ್ಕತ್ತವ. ಆಗಾಗ ಇವು ಘಟನೆಗಳಿಗೆ ಕುಮ್ಮಕ್ ಕೊಡುವಂತ ಒಂದು ಶಕ್ತಿ ಗಾಣಗಾಪುರದಾಗದ. ನೀವೆಲ್ಲ ಇದು ಇಲ್ಲಿಗೆ ಬಿಡ್ಲಾರ್ದಂಗೆ ಗಾಣಗಾಪುರಕ್ಕೊಂದ್ಸಲ ನಮ್ಮೆಲ್ಲ ಸಮಾಜದವರು ಬಂದು ವಿಸಿಟ್ ಮಾಡಬೇಕು. ಅಲ್ಲಿ ಗಾಂಜಾ ಮಾರಕತ್ತಾರ, ಅಲ್ಲಿ ಮೆಡಿಕಲ್ದಾಗೆಲ್ಲ ನಶೆ ಗುಳಿಗೆಗಳು ಮಾರ್ತಾರ. ಆಮೇಲೆ ಎಲ್ಲಿ ಬೇಕಲ್ಲಿ ಇಸ್ಪೀಟ್ ಅಡ್ಡಗಳು ನಡೆಸ್ತಿರ್ತಾರ. ಏನ್ ಹೇಳಕತ್ತಾರಪ್ಪ ಅಂತಂದ್ರ, ನಿಮ್ಗೆ ಯಾಕ್ರಿ ನೀವು ರಿಟೈರ್ಮೆಂಟ್ ಆಗಿರಿ ಆರಾಮಿರಿ ಅಂತಿರ್ತಾರ. ನಾವು ರಿಟೈರ್ಮೆಂಟ್ ಆಗಿ ಸಾಯ್ಲಿಗೂ ಸೇತಿರ್ತೀವಿ. ನಮ್ಗೆ 64 ವರ್ಷವ. ಈಗ ನಾವು ಎಲ್ಲಿದ್ರು ಅಷ್ಟೇ ಅದ. ಅದಕ್ಕೆ ನಮ್ಗೆ ಯಾರು ಹೆದರ್ಸಿದ್ರೋ ಅದ್ರ ಅವಶ್ಯಕತೆ ಇಲ್ಲ. ನಮ್ಮ ಹುಡುಗನಿಗೆ ಸರಿಯಾದ ಒಂದು ಪರಿಹಾರ ಸಿಗಬೇಕು. ಯಾರು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರ ಆಗಬೇಕು. ಮೇಲೆ ನಮ್ಮ ಸಮಾಜದ ಮೇಲೆ ಹಲ್ಲೆ ಆಗ್ಲಿಕ್ಕತ್ತದ. ನೀವು 100 ಮಾತಾಡ್ತಿರ್ತೀವಿ ನಾವು ರಾಜಕೀಯ, ಅದು ನಮ್ಗೆ ಹೊಟ್ಟೆ ತುಂಬಿಸಲ್ಲ. ಅವ್ರವ್ರ ಪಾಡಿಗೆ ಅವ್ರು ಏನ್ ಮಾತಾಡಿದ್ರು ಕೂಡ ನಮ್ಮ ಸಮಾಜದ ಮೇಲೆ ಹಲ್ಲೆ ಆಗೋದ್ರ ಬಗ್ಗೆ ಅಷ್ಟು ಮಾತಾಡಿ ಅದ್ರ ಬಗ್ಗೆ ಸ್ಪಿರಿಟ್ ತುಂಬಬೇಕೆ ವಿನ ಉಳಿದಿವೆಲ್ಲ ಕತೆ ಹೇಳ್ಕೊತ ಕೂತಾರ. ಅದ್ರ ಬಲ್ಯಕ್ಕೆ ಅಷ್ಟು ಇರುವಿಲ್ಲ. ನಾವ್ ಇನ್ನ ಯಾವೊಂದು ಜಾಗೃತ ಆಗೋದು, ನಾವ್ ಎಂದು ಹುಷಾರಾಗೋದು, ನಾವ್ ಎಂದು ಇನ್ನು ಮಂದಿ ಬೆಲ್ಲಕ್ಕೆ ಬಿಕ್ಕಿ ಬೆಳ್ಕೊಟ್ಟು ಎಷ್ಟು ದಿನ ಹೋಗೋನು, ನಾವ್ ಯಾರು ಕಾಲ್ ಬೆಳಕ್ ಬಿದ್ದೆ ನಮ್ಮ ನ್ಯಾಯ ಕೆಳಮೇನು. ನೀವೆಲ್ಲ ಏನ್ ಮಾಡಕತ್ತೀರಿ? ಇವೆಲ್ಲ ಇಲ್ಲಿ ಕಬಲಿಗಾರ ಅಂತ ನೀವು ಅನ್ಸ್ಕೊಳ್ಳಕ್ಕೆ ನಿಮ್ಗ ನಾಚಿಕೆ ಆಗಲಾಗ್ಯದ. ಈ ನಮ್ಮನ ಬಂದ್ ನಮ್ಗೆ ಹೊಡ್ಲಿಕ್ಕತ್ತಾರಪ್ಪ ಅಂತಂದ್ರು ನೀವು ಮಕ್ಕೊಂಡಿರಿ. ಅವನು ಒಂದು ಮೊದಲೇ ಪರವರಿ ಬೇರೆನೇ ಅಂತ ಹೇಳ್ತಾರೆ ಎಲ್ಲರೂ. ಅವನವ್ನು ಏನದಲ್ಲ, ಈ ಸತ್ತು ಹೋದ್ರ ಮೇಲೆ ಸುದಕ್ಕೆ ನೋಡ್ರಿ ನಮಗೆ ಈಗೆಲ್ಲ ಬಂದು ನಾವು ಸಾಯ್ಲಿಕತ್ತೀವ್ರಿ ಗಣಗಾಪುರದಾಗ. ಅಂದ್ರೆ ವಿಠ್ಠಲ ಹೇರೂರು ಮರ್ತು ಬಿಟ್ರಿ, ಬರೀ ಜಯಘೋಷಕ್ಕೆ ಅಷ್ಟೇ ಅವನಿಗೆ ಸೀಮಿತ ಮಾಡಿರಿ. ಸುಮ್ಮನೆ ಹೇಳಕ್ಕೆ ಅಷ್ಟೇ ವಿಠ್ಠಲ ಹೇರೂರಲ್ಲ. ವಿಠ್ಠಲ ಹೇರೂರಿಗೆ ಜಯವಾಗಲಿ ಅಂದ್ರೆ ಆಯ್ತು. ಅವನ ರಕ್ತ ಇಲ್ಲಿ ಅಲ್ಲೆಲ್ಲ ಹರಿದು ಬೀದಿ ಮೇಲೆ ಚೆಲ್ಲಾಡ್ಲಕತ್ತದ. ದಯಮಾಡಿ ಎಲ್ಲರೂ ನಮ್ಮ ಸಮಾಜದ ಸಂಘಟಕರು ನೇರವಾಗಿ ಈ ಸತ್ಯಾಗ್ರಹ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಮಾತಾಡ್ರಿ. ಅದಕ್ಕೆ ನಮ್ಮ ಸಹಮತದ. ಉಳಿದಿವೆಲ್ಲ ದೇಶವರಿ ಬೇಕಾಗಿಲ್ಲ ನಮಗೆಲ್ಲ. ಇಲ್ಲಿ ನಮ್ಮ ಸಮಾಜದ ಮೇಲೆ ಆಗೋ ಹಲ್ಲೆಗಳಿಗೆ ನೀವೆಲ್ಲ ಸ್ಪಂದಿಸ್ತೀರಿ. ಇಲ್ಲ, ನಾವೆಲ್ಲ ಯಾವ ಪಕ್ಷ ಇಲ್ಲ, ನಾವು ಯಾವ ಪಾರ್ಟಿ ಇಲ್ಲ, ನಾವು ಸಮಾಜ ನಮ್ಮ ಪಾರ್ಟಿ ಅದ. ನೀವೆಲ್ಲರೂ ಸ್ಪಂದಿಸಬೇಕು. ನಮ್ಮ ಮೇಲೆ ಆಗಿರೋ ಹಲ್ಲೆಗಳಿಗೆ ನೀವೆಲ್ಲ ಖಂಡಿಸಬೇಕು. ಅದನ್ನ ಖಂಡಿಸಿದ್ರೆ ಮಾತ್ರ ನಮಗೆ ಉಳಿಗಾಲದ. ಇರ್ಲಿಕ್ಕಪ್ಪ ಅಂತಂದ್ರ ನಮಗೆ ದಿನ ಹುಡುಕಾಡಿ ಹೊಡೆದಕ್ಕಿಸಿದ್ರ ನಾವು ಇದ್ದು ಸತ್ತಂಗ ಆಗ್ತೀವಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಕಬ್ಬಲಿಗ, ಜೈ ವಿಠ್ಠಲ ಹೇರೂರ.